ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 89ನೆಯ ಅಧ್ಯಾಯವಾದ ರುದ್ರಕೋಟಿ ತೀರ್ಥದ ವರ್ಣನೆ, ಆ ತೀರ್ಥದಲ್ಲಿ ಕೋಟಿ ಸಂಖ್ಯೆಯ ರುದ್ರಮೂರ್ತಿಗಳ ಪ್ರಾದುರ್ಭಾವ, ಕಾಲಂಜರ ತೀರ್ಥದಲ್ಲಿ ಮೃತ್ಯು ನಿಗ್ರಹ ಮತ್ತು ಆ ತೀರ್ಥದ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಹೇಳುತ್ತಾನೆ, ಇವುಗಳಲ್ಲದೆ ಮತ್ತೊಂದು 3 ಲೋಕಗಳಲ್ಲಿ ಪ್ರಖ್ಯಾತವೂ ವಿಸ್ತಾರವೂ ಪರಮಪದದಲ್ಲಿರುವ ರುದ್ರದೇವನ ಸನ್ನಿಧಿಯುಳ್ಳದ್ದು ಮತ್ತು ರುದ್ರಕೋಟಿಯೆಂಬ ಹೆಸರಿನಿಂದ ಕರೆಯಲ್ಪಡುವುದೂ ಆದ ಉತ್ತಮ ತೀರ್ಥವು ಇರುವುದು. ಪುಣ್ಯ ಪ್ರಚುರವಾದ ಪೂರ್ವಕಾಲದಲ್ಲಿ ಜಿತೇಂದ್ರಿಯರಾದ ಕೋಟಿ ಸಂಖ್ಯೆಯ ಬ್ರಹ್ಮರ್ಷಿಗಳು ದೇವತಾ ದರ್ಶನದಲ್ಲಿ ಆಸಕ್ತಿಯುಳ್ಳವರಾಗಿ ಆ ತೀರ್ಥೋತ್ತಮಕ್ಕೆ ಬಂದರು. ಹೀಗೆ ಬಂದಿರುವ ಮುನಿಗಳಲ್ಲಿ ಪಿನಾಕಧಾರಿಯಾದ ಮತ್ತು ಕೈಲಾಸಾದ್ರಿ ವಿಹಾರಿಯಾದ ರುದ್ರನನ್ನು ನಾನು ಮೊದಲು ನೋಡುವೆನೆಂದು ಪರಮಭಕ್ತಿಯಿಂದ ಕೂಡಿರುವ ಪ್ರತಿಯೊಬ್ಬರಲ್ಲಿಯೂ ದೊಡ್ಡ ವಾದವು ಉಂಟಾಯಿತು. ಆಗ
ಯೋಗಿಗಳಿಗೆ ಗುರುವಾದವನು ಕೈಲಾಸಾಧಿನಾಥನೂ ಆದ ಪರಮೇಶ್ವರನು ಆ ಮುನಿಜನರ ಪರಮ ಭಕ್ತಿಯನ್ನು ನೋಡಿ ತಾನು ಕೋಟಿ ಸಂಖ್ಯೆಯ ರೂಪವನ್ನು ತೆಗೆದುಕೊಂಡನು. ತರುವಾಯ ಆ ದೇಶವು ರುದ್ರಕೋಟಿಯೆಂದು ಪ್ರಸಿದ್ಧಿ ಹೊಂದಿತು. ಅಲ್ಲಿದ್ದ ಎಲ್ಲ ಮುನಿಗಳು ಗಿರಿ ಗುಹೆಯಲ್ಲಿ ವಾಸ ಮಾಡುವವನು, ಸರ್ವ ಪಾಪ ಭಂಜಕನು ಮತ್ತು ಪಾರ್ವತೀ ರಮಣನೂ ಆದ ರುದ್ರಮೂರ್ತಿಯನ್ನು ನೋಡಿ ಆನಂದದಿಂದ ಹಿಗ್ಗಿದ ಮಾನಸವುಳ್ಳವರಾದರು. ಮತ್ತು ಅವರಲ್ಲಿ ಆದಿ ಅಂತಗಳಿಂದ ರಹಿತನೂ ಸರ್ವೇಶ್ವರನೂ ಆದ ಮಹಾದೇವ ಸ್ವಾಮಿಯನ್ನು ಮೊದಲು ನಾನೇ ನೋಡಿರುವೆನೆಂದು ಪ್ರತಿಯೊಬ್ಬನೂ ತಿಳಿದು ಭಕ್ತಿಯಿಂದ ರುದ್ರದೇವನಲ್ಲಿ ಅರ್ಪಿಸಿದ ಮಾನಸವುಳ್ಳವರಾದರು. ತರುವಾಯ ಪರಮಪದವನ್ನು ಹೊಂದಲು ಆಕಾಂಕ್ಷಿಸುವ ಅವರೆಲ್ಲರೂ ಆ ತೀರ್ಥ ಸನ್ನಿಧಿಯಲ್ಲಿ ಆಕಾಶ ಪ್ರದೇಶದಲ್ಲಿ ಮಹತ್ತರವೂ ನಿರ್ಮಲವೂ ಆದ ಒಂದು ಜ್ಯೋತಿಮಂಡಲವನ್ನು ನೋಡಿದರು. ಆ ರುದ್ರದೇವನು ಅತಿ ಪವಿತ್ರವೂ ಮಂಗಳಮಯವೂ ಆದ ಆ ತೀರ್ಥದಲ್ಲಿ ಸಾನ್ನಿಧ್ಯವನ್ನು ಇಟ್ಟು ವಾಸ ಮಾಡಿದ್ದರಿಂದ ಆ ತೀರ್ಥದಲ್ಲಿ ರುದ್ರದೇವತಾ ಸಂದರ್ಶನವನ್ನು ಪಡೆದು ಸ್ವಾಮಿಯನ್ನು ಅರ್ಚಿಸಿದ ನರನು ರುದ್ರನ ಸಾಮೀಪ್ಯವನ್ನು ಹೊಂದುತ್ತಾನೆ. ಮಂಗಳಮಯನು ಮಧುವನವೆಂಬ ಸಂಜ್ಞೆಯಿಂದ ಪ್ರಖ್ಯಾತವೂ ಆದ ಮತ್ತೊಂದು ಉತ್ತಮ ತೀರ್ಥವಿರುವುದು. ಆ ತೀರ್ಥಕ್ಕೆ ಹೋಗಿ ಯಾತ್ರಾ ನಿಯಮಗಳನ್ನು ಆಚರಿಸಿದವನು ಇಂದ್ರನ ಸಿಂಹಾಸನಾರ್ಧದಲ್ಲಿ ಕುಳಿತುಕೊಳ್ಳುವನು. ಮತ್ತು ಪವಿತ್ರವೂ ಕಲ್ಯಾಣಪೂರ್ಣವೂ ಆದ ದೇಶದಿಂದ ಕೂಡಿದ ಪದ್ಮನಗರಿ ಎಂಬ ಮತ್ತೊಂದು ಕ್ಷೇತ್ರವಿರುವುದು. ಅಲ್ಲಿಗೆ ಯಾತ್ರಾರ್ಥಿಯಾಗಿ ಹೋಗಿ ಪಿತೃದೇವತೆಗಳನ್ನು ಪೂಜಿಸಿದವನು 100 ಮಂದಿ ವಂಶಪುರುಷರನ್ನು ಉದ್ಧರಿಸುವನು. ಮತ್ತೊಂದು ಕಾಲಂಜರವೆಂಬ ನಾಮಾಂಕನದಿಂದ ಕೂಡಿದ ತೀರ್ಥವಿರುವುದು. ಆ ಕಾಲಂಜರ ತೀರ್ಥವನ್ನು ಸೇವಿಸಿ ಮನುಜನು ರುದ್ರಲೋಕದಲ್ಲಿ ಮಹೇಶ್ವರ ಸಾರೂಪ್ಯವನ್ನು ಹೊಂದುವನು. ಆ ಪವಿತ್ರ ಸ್ಥಳದಲ್ಲಿ ಹರನು ಭಕ್ತಜನರಲ್ಲಿ ಅತ್ಯಂತ ವಿಶ್ವಾಸವನ್ನು ತೋರಿಸುವನು. ಪೂರ್ವಕಾಲದಲ್ಲಿ ಶಿವಭಕ್ತಿಯಿಂದ ಕೂಡಿದ ಶ್ವೇತ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಒಬ್ಬ ಶ್ರೇಷ್ಠ ರಾಜರ್ಷಿಯು ಶಿವನ ಪ್ರಾರ್ಥನೆ, ಶಿವನಿಗೆ ನಮಸ್ಕಾರ ಮಾಡುವುದು ಮುಂತಾದ ವಿಧಾನಗಳಿಂದ ತ್ರಿಶೂಲಧಾರಿಯಾದ ಶಿವನನ್ನು ಆರಾಧಿಸಿದನು. ಭಕ್ತಿಯೋಗವನ್ನು ಅವಲಂಬಿಸಿ ಯಥಾವಿಧಿಯಾಗಿ ರುದ್ರದೇವನನ್ನು ಪ್ರತಿಷ್ಠೆ ಮಾಡಿ ಆ ರುದ್ರದೇವನಲ್ಲಿ ಅರ್ಪಿಸಿದ ಇಂದ್ರಿಯ ಮಾನಸಗಳುಳ್ಳವನಾಗಿ ಯಾವಾಗಲೂ ರುದ್ರಾಧ್ಯಾಯವನ್ನು ಜಪಿಸಿದನು. ಆಗ ಯಮಧರ್ಮರಾಜನು ಕಪ್ಪಾದ ಕೃಷ್ಣಾಯಸದಿಂದ ಮಾಡಿದ ಜ್ವಲಿಸುತ್ತಿದ್ದ ಶೂಲವನ್ನು ಧರಿಸಿ ಭೀಷಣನಾಗಿ ಆ ರಾಜನನ್ನು ಕರೆದುಕೊಂಡು ಹೋಗಲು ಆ ರಾಜರ್ಷಿ ಇರುವ ಸ್ಥಳಕ್ಕೆ ಬಂದನು. ಆಗ ರಾಜರ್ಷಿಯು ಸರ್ವಾಂತಕನು, ಕಾಲವನ್ನು ನಿಗ್ರಹಿಸಿದವನು, ಘೋರರೂಪಿಯು, ಭಯಂಕರನೂ ಮತ್ತು ಉಗ್ರ ರೂಪದಿಂದ ಜ್ವಲಿಸುವವನೂ ಆದ ಶೂಲಧರ ಪುರುಷನು ಬಂದಿರುವುದನ್ನು ನೋಡಿ ಭಯಚಕಿತನಾದನು. ಮತ್ತು ರಾಜರ್ಷಿಯು ತನ್ನ 2 ಕೈಗಳಿಂದ ಶ್ರೇಷ್ಠವಾದ ಶಿವನ ಲಿಂಗವನ್ನು ಸ್ಪರ್ಶಿಸಿ ತಲೆಬಾಗಿಸಿ ಶಿವನನ್ನು ವಂದಿಸಿದನು. ಹಾಗೂ ಶತರುದ್ರೀಯವೆಂಬ ಸೂಕ್ತವನ್ನು ಜಪಮಾಡಿದನು. ಶತರುದ್ರೀಯವನ್ನು ಜಪಿಸುತ್ತಿದ್ದ ಮತ್ತು ಈಶ್ವರನನ್ನು ಮನಸ್ಸಿನಲ್ಲಿ ವಂದಿಸುತ್ತಿದ್ದ
ರಾಜನ ಎದುರಿಗೆ ನಿಂತು ಬಾ ಬಾ ಎಂದು ನಗುಮುಖದಿಂದ ಕೂಡಿ ಯಮಧರ್ಮರಾಜನು ಭೀಷಣವಾಗಿ ಕರೆದನು. ರುದ್ರನಲ್ಲಿ ಪರಮ ಭಕ್ತಿಯಿಂದ ಕೂಡಿದ ಆ ರಾಜರ್ಷಿಯು ಭಯದಿಂದ ಕೂಡಿದವನಾಗಿ ಯಮನಿಗೆ ಈ ರೀತಿಯಾಗಿ ಹೇಳಿದನು. ಈಶ್ವರನ ಅರ್ಚನೆಯಲ್ಲಿ ನಿರತನಾದವನೊಬ್ಬನನ್ನು ಬಿಟ್ಟು ಇತರರನ್ನು ಸಂಹರಿಸು. ಪೂಜ್ಯನಾದ ಯಮಧರ್ಮರಾಜನು ಹೀಗೆ ಹೇಳಿದ ಭಯಗೊಂಡ ಚಿತ್ತವುಳ್ಳ ರಾಜನಿಗೆ ಪ್ರತ್ಯುತ್ತರವಿತ್ತನು. ರುದ್ರನ ಅರ್ಚನೆಯಲ್ಲಿ ನಿರತನಾಗಲಿ ಆಗದಿರಲಿ, ನನ್ನ ಅಧೀನದಲ್ಲಿ ಯಾರು ತಾನೇ ಸಿಕ್ಕಲಾರರು. ಹೀಗೆಂದು ಹೇಳಿ ಲೋಕಗಳನ್ನು ಸೆಳೆದೊಯ್ಯುವ ಕಾಲಮೂರ್ತಿಯು ತನ್ನ ಪಾಶಗಳಿಂದ ರಾಜನನ್ನು ಬಿಗಿದನು. ಆದರೆ ರಾಜರ್ಷಿಯು ಆಗ ಶತರುದ್ರಿಯ ಸೂಕ್ತವನ್ನು ಬಿಡದೆ ಜಪಿಸಲಾರಂಭಿಸಿದನು. ತರುವಾಯ ರಾಜನು ವಿಸ್ತಾರವಾಗಿರುವುದು, ಜ್ವಲಿಸುತ್ತಿರುವುದು, ಜ್ವಾಲೆಗಳ ಮಾಲೆಯಿಂದ ಸುತ್ತಲ್ಪಟ್ಟಿರುವುದು ಮತ್ತು ಸಮಸ್ತ ವಿಶ್ವವನ್ನು ವ್ಯಾಪಿಸಿ ಆವಿರ್ಭವಿಸಿರುವುದೂ ಆದ ಅಂತರಿಕ್ಷದಲ್ಲಿ ಉದಯಿಸಿದ ಭೂತಾಧಿಪತಿಯಾದ ಈಶ್ವರನ ಪುರಾಣ ತೇಜೋರಾಶಿಯನ್ನು ಕಂಡನು. ಮತ್ತು ಈ ರಾಜರ್ಷಿಯು ಆ ಜ್ಯೋತಿಮಂಡಲದ ಮಧ್ಯದಲ್ಲಿ ಹಿರಣ್ಯದಂತೆ ಉಜ್ವಲ ರೂಪವುಳ್ಳವನು, ಚಂದ್ರಕಲೆಯಿಂದ ಪ್ರಕಾಶಿಸುವ ದೇಹವುಳ್ಳವನು, ತೇಜೋಮಯನೂ ಮತ್ತು ಪುರುಷಾಕಾರನೂ ಆದ ಪರಮೇಶ್ವರನು ದೇವಿಯೊಡನೆ ಇರುವುದನ್ನು ಕಂಡನು. ಮತ್ತು ಅತಿ ಸಂತುಷ್ಟ ಚಿತ್ತನಾಗಿ ತನ್ನನ್ನು ರಕ್ಷಿಸಲು ಸ್ವಾಮಿಯು ಬರುತ್ತಿರುವನೆಂದು ತಿಳಿದನು. ಕಾಲಮೂರ್ತಿಯು ಆಗ ಸಮಸ್ತ ಪ್ರಭುಗಳಿಗೂ ಕೂಡ ಪ್ರಭುವರಿಯನೂ ಮಹೇಶ್ವರನೂ ಆದ ರುದ್ರದೇವನು ದೇವಿಯೊಡನೆ ಸಮೀಪದಲ್ಲಿ ಬರುತ್ತಿದ್ದುದನ್ನು ನೋಡಿದರೂ ಕೂಡ ನಿರ್ಭಯನಾಗಿ ಆ ರಾಜರ್ಷಿಯನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಲು ಸಮೀಪಕ್ಕೆ ಬಂದನು. ಆಗ ಭೂತಗಳನ್ನು ರಕ್ಷಿಸುವವನು, ಅನಾದಿಯೂ ಘೋರವಾದ ವ್ಯಾಪಾರವುಳ್ಳವನು ಮತ್ತು ಷಡ್ಗುಣ ಸಂಪತ್ತಿಯಿಂದ ಕೂಡಿದವನೂ ಆದ ರುದ್ರದೇವನು ಕಾಲಮೂರ್ತಿಯನ್ನು ನೋಡಿ ಹೀಗೆ ನನ್ನಲ್ಲಿ ಪರಮಭಕ್ತನೂ ನನ್ನನ್ನು ಸತತವಾಗಿ ಚಿಂತಿಸುತ್ತಿರುವವನೂ ಆದ ಆ ರಾಜರ್ಷಿಯನ್ನು ಬೇಗ ನನಗೆ ಕೊಡು ಎಂದು ಹೇಳಿದನು. ಹೀಗೆಂಬ ರುದ್ರದೇವನ ವಚನವನ್ನು ಕೇಳಿದರೂ ಉಗ್ರವಾದ ಭಾವನೆಯುಳ್ಳ ಕಾಲಮೂರ್ತಿಯು ಸಂಹಾರ ಶಕ್ತಿಯು ತನ್ನ ಸ್ವಭಾವವೆಂದೂ ಬೇರೊಬ್ಬ ನಿಯಾಮಕನು ತನಗೆ ಇಲ್ಲವೆಂದೂ ತಿಳಿದು ಮತ್ತೆ ಆ ರುದ್ರಭಕ್ತನನ್ನು ಪಾಶಗಳಿಂದ ಬಂಧಿಸಲಾರಂಭಿಸಿದನು. ಆಗ ರುದ್ರನು ರೌದ್ರ ಸ್ವರೂಪದಿಂದ ವೇಗವಾಗಿ ಅಲ್ಲಿಗೆ ಓಡಿಬಂದನು. ವಿಶ್ವದ ಮಾಯಾ ರಚನೆಯನ್ನು ತಿಳಿದಿರುವ ಪರಮೇಶ್ವರನು ತರುವಾಯ ತನ್ನ ಪಾರ್ಶ್ವದಲ್ಲಿದ್ದ ಪರ್ವತಪುತ್ರಿಯಾದ ಗೌರಿಯನ್ನು ನೋಡುತ್ತಾ ಸಮೀಪದಲ್ಲಿ ಬರುತ್ತಿದ್ದ ಕಾಲಮೂರ್ತಿಯನ್ನು ನೋಡಿ ಅತಿ ತುಚ್ಛ ಭಾವನೆಯಿಂದ ವಾಮಪಾದದಿಂದ ಭಕ್ತನಾದ ರಾಜರ್ಷಿಯು ನೋಡುತ್ತಿರುವಂತೆ ಅವನ ಎದುರಿನಲ್ಲಿ ಒದ್ದನು. ಅತ್ಯಂತ ಭೀಷಣ ಮೂರ್ತಿಯಾದ ಯಮಧರ್ಮರಾಜನು ಮಹೇಶ್ವರನ ವಾಮಪಾದದಿಂದ ಹೊಡೆಯಲ್ಪಟ್ಟವನಾಗಿ ಸತ್ತು ಬಿದ್ದನು. ಆ ಸಮಯದಲ್ಲಿ ಪಿನಾಕಧಾರಿಯಾದ ಮಹೇಶ್ವರನು ಪಾರ್ವತೀದೇವಿಯೊಡನೆ ಭಕ್ತನ ಉದ್ಧಾರದಿಂದ ಉಲ್ಲಾಸದಿಂದ ಪ್ರಕಾಶಿಸಿದನು. ಆಗ ಆ ರಾಜರ್ಷಿ ಪ್ರವರನು, ಸರ್ವೇಶ್ವರನು, ಸರ್ವಸಂಹಾರಕನೂ ಆದ ರುದ್ರನನ್ನು ನೋಡಿ ಸಂತುಷ್ಟಾಂತರಂಗವುಳ್ಳವನಾಗಿ
ನಾಶರಹಿತನಾದ ಆ ಸ್ವಾಮಿಯನ್ನು ನಮಸ್ಕರಿಸಿದನು. ಪ್ರಪಂಚೋತ್ಪತ್ತಿಗೆ ಕಾರಣನಾದುದರಿಂದ ಭವಮೂರ್ತಿ ಎಂದೆನಿಸಿದ ಈಶ್ವರನಿಗೆ ನಮಸ್ಕಾರವು. ಪ್ರಪಂಚಕ್ಕೆ ಕ್ಷೇಮವನ್ನು ಕೊಡುವ ಶಂಕರನಿಗೆ ನಮಸ್ಕಾರವು. ಸರ್ವಜ್ಞನಾದ ಮಂಗಳಮೂರ್ತಿಗೆ ನಮಸ್ಕಾರವು. ಮತ್ತು ಕೈವಲ್ಯದಾಯಕನಾದ ಸ್ವಾಮಿಗೆ ನಮಸ್ಕಾರವು. ವಿಶ್ವವ್ಯಾಪಕವಾದ ಅನಂತ ಮಹಾವಿಭೂತಿ ಸ್ವರೂಪನಾದ ನಿನಗೆ ನಮಸ್ಕಾರವು. ವಿಭಾಗ ಶೂನ್ಯನೂ ಅದ್ವಿತೀಯನೂ ಆದ ದೇವನಿಗೆ ನಮಸ್ಕಾರವು. ಮತ್ತು ಸಮಸ್ತ ಜಗತ್ತಿಗೆ ಅಧಿಪತಿಯಾದ ನಿನಗೆ ನಮಸ್ಕಾರವು. ನಿನಗೆ ನಮಸ್ಕಾರವು. ಪ್ರಮಥ ಗಣಾಧಿಪತಿಯೇ, ಭಕ್ತರ ದುಃಖವನ್ನು ದೂರ ಮಾಡುವವನೇ, ಆದಿ ಅಂತಗಳಿಲ್ಲದೆ ನಿತ್ಯಭೂತಿ ಸ್ವರೂಪನೂ ವರಾಹದ ಶೃಂಗಾಯುಧವನ್ನು ಧರಿಸಿದವನೂ ಆದ ನಿನಗೆ ಪುನಃ ಪುನಃ ನಮಸ್ಕಾರವು. ವೃಷಭ ಚಿನ್ನದಿಂದ ಅಂಕಿತವಾದ ಧ್ವಜವುಳ್ಳ ನಿನಗೆ ವಂದನೆಯು. ಕಪಾಲ ಮಾಲೆಯನ್ನು ಧರಿಸಿದ ನಿನಗೆ ವಂದನೆಯು. ಮಹತ್ತಾದ ಕೈಲಾಸಗಿರಿಗೆ ಅಧಿಪತಿಯಾದ ನಿನಗೆ ವಂದನೆಯು. ಮತ್ತು ಶಿವಸ್ವರೂಪನೂ ಸುಖಕರನೂ ಆದ ನಿನಗೆ ವಂದನೆಯು. ತರುವಾಯ ಶಂಕರನು ತನ್ನ ನಮಸ್ಕಾರ ವಿಧಾನದಲ್ಲಿ ತತ್ಪರನಾದ ಆ ರಾಜರ್ಷಿಯನ್ನು ಅನುಗ್ರಹಿಸಿ ಶಾಶ್ವತವಾದ ಗಣಾಧಿಪತ್ಯವನ್ನು ತನ್ನ ಸಾರೂಪ್ಯವನ್ನು ಅವನಿಗೆ ಕೊಟ್ಟನು. ಅನಂತರದಲ್ಲಿ ಪಾರ್ವತೀದೇವಿ ತನ್ನ ಗಣಗಳ ಪರಿವಾರ ಮತ್ತು ರಾಜರ್ಷಿ ಪುಂಗವರೊಡನೆ ಪರಮೇಶ್ವರನು ಅನೇಕ ಮಂದಿ ಮುನೀಶ್ವರರಿಂದಲೂ ಸಿದ್ಧಜನರಿಂದಲೂ ವಂದಿಸಲ್ಪಡುತ್ತಾ ಕ್ಷಣ ಮಾತ್ರದಲ್ಲಿ ಅಂತರ್ಧಾನ ಹೊಂದಿದನು. ಹೀಗೆ ಯಮರಾಜನು ಈಶ್ವರನಿಂದ ಸಂಹರಿಸಲ್ಪಡಲಾಗಿ ಲೋಕಗಳಿಗೆಲ್ಲ ಪ್ರಭುವಾದ ಬ್ರಹ್ಮದೇವನು ರುದ್ರದೇವನ ಬಳಿಗೆ ಬಂದು ಇವನು ಜೀವಂತನಾಗಲಿ ಎಂದು ವರವನ್ನು ಕೇಳಿದನು. ವೃಷಭಾಂಕಿತ ಧ್ವಜವುಳ್ಳ ಶಂಕರನೇ, ಈಶ್ವರನೇ, ಇವನಲ್ಲಿ ಅಲ್ಪಮಾತ್ರವೂ ದೋಷವಿರುವುದಿಲ್ಲ. ಇವನು ಅಂತಕನ ಕಾರ್ಯದಲ್ಲಿ ನಿಯಮಿಸಲ್ಪಟ್ಟಿರುವನು. ಆದುದರಿಂದ ಮುಂದೆಯೂ ಅವನು ಹಾಗೆಯೇ ಇರಲಿ. ದೇವತೆಗಳಿಗೆಲ್ಲ ದೇವತೆಯೂ ಸರ್ವೇಶ್ವರನೂ ಆದ ಶಂಕರನು ದೇವಮಾನ್ಯನಾದ ಬ್ರಹ್ಮನ ವಚನದಂತೆ ಹಾಗೇ ಆಗಲಿ ಎಂದು ಅಂಗೀಕರಿಸಿದನು. ಆಗ ವಿಶ್ವರೂಪಿಯಾದ ಕಾಲಮೂರ್ತಿಯು ಮೊದಲಿನಂತೆ ಸಜೀವನಾಗಿ ಬಂದನು. ಆದುದರಿಂದ ಉತ್ತಮವಾದ ಈ ತೀರ್ಥವು ಕಾಲಂಜರ ತೀರ್ಥವೆಂದು ಪ್ರಸಿದ್ಧಿಯನ್ನು ಹೊಂದಿರುವುದು. ಆ ತೀರ್ಥಕ್ಕೆ ಹೋಗಿ ಮಹಾದೇವನನ್ನು ಪೂಜಿಸಿದ ಮಾನವನು ಗಣಾಧಿಪತ್ಯವನ್ನು ಹೊಂದುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಏಕೋನನವತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 90ನೆಯ ಅಧ್ಯಾಯವಾದ ಮಹಾಲಯ, ಕೇದಾರ ಮುಂತಾದ ಕ್ಷೇತ್ರ, ಗೃಧ್ರವನ ಮುಂತಾದ ಪುಣ್ಯಾರಣ್ಯ, ಕನಕನಂದ ಮುಂತಾದ ಪಾವನ ತೀರ್ಥಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.